ಎಚ್ಡಿಕೆ ಬಿಡದಿ ತೋಟಕ್ಕೆ ಹೋಗಿ ಬರ್ತಿದ್ದಂಗೆ ಚಿಗುರಿಕೊಂಡ್ರ ಪ್ರತಾಪ್ ಸಿಂಹ. ಸ್ಟ್ರೈಟ್ ಆಗಿ ಸಿಎಂ ಸಿದ್ದರಾಮಯ್ಯನ ಮಗನ ಮೇಲೆ ಮುಗಿಬಿದ್ದಿದ್ದಾರೆ ಸಂಸದ. ಯತೀಂದ್ರ ನನ್ನ ಎದುರಾಳಿನ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರತಾಪ್ ಸಿಂಹ. ಎಚ್ಡಿ ಕುಮಾರಸ್ವಾಮಿ ಅವರ ಬಿಡದಿ ತೋಟಕ್ಕೆ ತೆರಳಿದ್ರು ಪ್ರತಾಪ್ ಸಿಂಹ. ಅಲ್ಲಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ರು ಎಚ್ಡಿ ಕುಮಾರಸ್ವಾಮಿ ಅವರಿಂದ. ಅದಾದ ಬಳಿಕ ಈಗ ಯತೀಂದ್ರ ನನ್ನ ಎದುರಾಳಿನ ಅಂತ ವ್ಯಂಗ್ಯವಾಡುವ ಮಟ್ಟಕ್ಕೆ ಚಿಗುರಿಕೊಂಡಿದ್ದಾರೆ. ಮೋದಿ ಹೆಸರಿನ ಮುಂದೆ ಯಾವ ಎದುರಾಳಿ ಕೂಡ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮುಟ್ಟಾಳ ಅಂತ ಕರೆದಿದ್ದಂತಹ ಪ್ರದೀಪ್ ಈಶ್ವರ್ಗೂ ಕೂಡ ಇದೇ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ನಾನು ಅಯೋಗ್ಯನಾದ್ರೆ ಪ್ರದೀಪ್ ಒಬ್ಬ ಕೊಚ್ಚೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಕೊಚ್ಚೆ ಕಲ್ಲು ಹಾಕುವಂತ ಕೆಲಸ ಮಾಡಲ್ಲ, ಕೊಚ್ಚೆ ಕಲ್ಲು ಹಾಕಿದ್ರೆ ನನಗೆ ಸಿಡಿಯುತ್ತೆ ಅಂತ ಹೇಳಿದ್ದಾರೆ. ರಾಮನ ಅಸ್ತಿತ್ವವನ್ನೇ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ರು. ಈಗ ಅಯೋಧ್ಯೆಗೆ ಹೋಗುವುದಾಗಿ ಹೇಳಿ ಅನುಕಂಪದ ನಾಟಕ ಆಡ್ತಿದ್ದಾರೆ, ಇಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಾ ಇಲ್ಲ. ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು 2014ರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ, 2019ರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ. ಈ ಎರಡೂ ಟರ್ಮಲ್ಲೂ ಕೂಡ 10 ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ಕೆ ಹೇಳಿ, ಊರಿನ ಮುಸಾಬರಿ ಅವ್ರಿಗೆ ಯಾಕೆ? ಪಾಪ ಅವರು ಎಲ್ಲ ಮಂತ್ರಿಗಳು, ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ. 10 ಜನ ಮಂತ್ರಿಗಳನ್ನ ಇಳಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ, 136 ಸೀಟ್ ಗೆದ್ಬಿಟ್ಟಿವಿ ಅಂತ ಹೇಳಿ ತಮಟೆ ಹೊಡಿತಾ ಇದ್ದಾರೆ. ಆದ್ರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ಸ್ ಹಂಗಾರೆ? ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು? ಯತೀಂದ್ರ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು? ನಾವು ಸ್ಪರ್ಧೆ ಮಾಡ್ತಾ ಇದ್ರು ಅಂತಿದ್ದವರು ಈಗ ಮುಖಂಡರುಗಳು ಯತೀಂದ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಕ್ಯಾಂಡಿಡೇಟನ್ನು ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಬಹಳ ಒಳ್ಳೇದು. ಅದೊಂಥರ ಹೇಗಿರುತ್ತೆ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದರೆ, ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ ತೆಗೆದುಕೊಂಡು ಇಡೀ ದೇಶಾದ್ಯಂತ ಒಂದು ಜನಾಭಿಪ್ರಾಯವನ್ನು ರೂಪಿಸಲಿಕ್ಕೆ ರಥಯಾತ್ರೆಯನ್ನು ಕೈಗೊಂಡವರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಕೋರ್ಟಿನಲ್ಲಿ ಅದರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಬಿಜೆಪಿಯಲ್ಲಿ ಕೇಂದ್ರ ಸಚಿವರು ಆಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ರವಿಶಂಕರ್ ಪ್ರಸಾದ್ ಅವರು. ಕೋರ್ಟು ಇಂಥದ್ದೊಂದು ತೀರ್ಪು ಕೊಡೋದಕ್ಕೆ ಪೂರಕವಾಗಿ ದೇಶಾದ್ಯಂತ ಒಂದು ಭದ್ರತೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರವನ್ನು ಕೊಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಕಾಂಗ್ರೆಸ್ಗೆ ಸಹಜವಾಗಿ ಈ ರಾಮ ಜನ್ಮಭೂಮಿ ನಿರ್ಮಾಣದಲ್ಲಿ ತಂದೇನೂ ಪಾತ್ರ ಇಲ್ಲ. ತಾನೇನಿದ್ರು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ಜಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ತಾನು ಅನ್ನೋ ಅಪರಾಧಿ ಪ್ರಜ್ಞೆ, ಒಂಥರ ಗಿಲ್ಟ್ ಫೀಲಿಂಗ್ ಅವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಆ ಒಂದು ಅಪರಾಧಿ ಪ್ರಜ್ಞೆಯಿಂದ ದೂರ ಉಳಿತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಅವರ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಸಂಗತಿಯಾಗಿದೆ. ನಾನೇನೋ ಅವ್ರನ್ನ ಬ್ಲೇಮ್ ಮಾಡಕ್ಕೆ ಹೋಗಲ್ಲ. ಮುಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಮ ಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂಥ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ನಾಯಕರು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವ ಆಧಾರ ಇಲ್ಲ, ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೋ ಆಧಾರಗಳಿಲ್ಲ ಅಂತ ಹೇಳಿ